ನಾಗರಹಸ್ಯ. ಲೇಖಕರು ಅಮಿಶ್ ತ್ರಿಪಾಠಿ. ಆರಂಭಕ್ಕೆ ಮುನ್ನ. ಹುಡುಗ ತನ್ನ ಶಕ್ತಿ ಮೀರಿ ಓಡುತ್ತಿದ್ದ. ಹಿಮಕಚ್ಚಿ ಒಡೆದ ಕಾಲ್ಬೆರಳು ಕಾಲಿನುದ್ದಕ್ಕೂ ಭಯಂಕರ ನೋವಿನ ಮಿಂಚನ್ನ ಹರಿಸುತ್ತಿದ್ದುದನ್ನು ಲೆಕ್ಕಿಸದೆ ಓಡುತ್ತಿದ್ದ. ಸ್ತ್ರೀಯೊಬ್ಬಳು ಕಾಪಾಡಿ, ನನ್ನನ್ನು ಕಾಪಾಡಿ ಎಂದು ಆರ್ತವಾಗಿ ಚೀರುತ್ತಿದ್ದ ಧ್ವನಿ ಅವರ ಕಿವಿಯಲ್ಲಿ ಅನುರಣಿಸುತ್ತಿತ್ತು. ಹುಡುಗ ಓಡುವುದನ್ನು ನಿಧಾನಗೊಳಿಸಲಿಲ್ಲ. ತನ್ನ ಗ್ರಾಮದತ್ತ ಶರವೇಗದಿಂದ ಧಾವಿಸುತ್ತಲೇ ಇದ್ದ. ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಬೃಹತ್ ಗಾತ್ರದ ರೋಮಭರಿತ ತೋಳು ಅವನನ್ನು ಅನಾಯಾಸ ಎತ್ತಿಕೊಂಡಿತು. ಗಾಳಿಯಲ್ಲಿ ತೂಗಾಡುತ್ತಿದ್ದ ಅವನ ಕಾಲುಗಳಿಗೆ ನೆಲವು ತಾಗುತ್ತಿರಲಿಲ್ಲ. ತಪ್ಪಿಸಿಕೊಳ್ಳಲು ಒದ್ದಾಡುತ್ತಿರುವಾಗ ಹುಡುಗನಿಗೆ ರಕ್ಕಸನ ಅಸಹ್ಯವಾದ ಅಟ್ಟಹಾಸದ ನಗು ಕೇಳಿಸಿತು. ಇನ್ನೊಂದು ವಕ್ರವಕ್ರವಾದ ತೋಳು ಅವನ ಸುತ್ತ ಬಳಸಿ ಅವನನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ಆ ಆಘಾತಕ್ಕೆ ಹುಡುಗ ನಿತ್ರಾಣನಾಗಿ ನಿಶ್ಚಲನಾದ. ದೇಹ ಆ ರೋಮಭರಿತ ರಕ್ಕಸನದ್ದಾಗಿತ್ತು. ಆದರೆ ಮುಖ ಮಾತ್ರ ಸುಂದರ ಯುವತಿಯದಾಗಿತ್ತು. ಕೆಲವೇ ಕ್ಷಣಗಳ ಹಿಂದೆ ರಕ್ಷಿಸಿ ರಕ್ಷಿಸಿ ಎಂದು ಆರ್ತವಾಗಿ ಬೇಡಿಕೊಂಡಿದ್ದ ಹೆಣ್ಣಿನ ಮುಖ. ಆಕೆ ಬಾಯಿ ತೆರೆದಳು. ಆದರೆ ಆ ಅಂದವಾದ ಮುಖದಿಂದ ಹೊಮ್ಮಿದ ಧ್ವನಿ ಮಾತ್ರ ಇನಿದಾದ ಹೆಣ್ಣು ಧ್ವನಿಯಲ್ಲ. ಬದಲಿಗೆ ರಕ್ತ ಹೆಪ್ಪುಗಟ್ಟಿಸುವಂತಹ ಕರ್ಕಶ ಘರ್ಜನೆ. ನಿನಗೆ ಇದೆಲ್ಲ ನೋಡಿ ಸಂತೋಷವಾಯಿತಲ್ಲವೇ? ನನ್ನನ್ನು ಹಿಂಸಿಸುತ್ತಿರುವುದನ್ನು ನೋಡಿ ನಿಮಗೆ ಆನಂದವಾಗಿರಬೇಕಲ್ಲವೇ? ನನ್ನ ಯಾಚನೆಯನ್ನು ನೀನು ಲೆಕ್ಕಿಸಲಿಲ್ಲ ಅಲ್ಲವೇ? ಅನುಭವಿಸು. ಈ ಮುಖವೀಗ ನಿನ್ನ ಜೀವನವಿಡೀ ನಿನ್ನನ್ನು ಬೆನ್ನು ಬಿಡದೆ ಕಾಡುತ್ತದೆ. ಆಗ ಕೈಯಲ್ಲಿ ಚಿಕ್ಕ ಖಡ್ಗವನ್ನು ಹಿಡಿದಿದ್ದ ವಕ್ರಾಕೃತಿಯ ತೋಳೊಂದು ಎಲ್ಲಿಂದಲೂ ಪ್ರತ್ಯಕ್ಷವಾಯಿತು. ಹೆಣ್ಣಿನ ಆ ಮನೋಹರವಾದ ತಲೆಯನ್ನು ಕಚಕ್ಕೆಂದು ಕತ್ತರಿಸಿತು. ಅಮ್ಮ! ಹುಡುಗ ಜೋರಾಗಿ ಚೀರಿದ. ಕನಸಿನಿಂದ ಎಚ್ಚೆತ್ತ. ತಾನು ಮಲಗಿದ್ದ ಹುಲ್ಲಿನ ಹಾಸಿಗೆಯ ಸುತ್ತಮುತ್ತ ಕಣ್ಣಾಡಿಸಿದ. ಅವನಿಗೆ ದಿಗ್ಭ್ರಮೆಯಾಗಿತ್ತು. ಸೂರ್ಯ ಕಂತುವ ಸಮಯವಾಗಿತ್ತು. ಕತ್ತಲು ಆವರಿಸತೊಡಗಿದ್ದ ಗುಡಿಸಿಲಿನಲ್ಲಿ ಸೂರ್ಯನ ತಿಳಿ ಬೆಳಕಿನ ಕಿರಣಗಳು ನಸುಬೆಳಕನ್ನು ಚೆಲ್ಲಿದ್ದವು. ಬಾಗಿಲ ಹತ್ತಿರ ಹಾಕಿದ್ದ ಪುಟ್ಟ ಬೆಂಕಿ ಆರತೊಡಗಿತ್ತು. ಒಬ್ಬ ವ್ಯಕ್ತಿ ತನ್ನ ಚಿಕ್ಕ ಕೋಣೆಯಲ್ಲಿ ಧಾವಿಸಿ ಬರುತ್ತಿದ್ದ ಹಾಗೆ ಅದು ಇದ್ದಕ್ಕಿದ್ದ ಹಾಗೆ ಸಿಡಿದು ಪ್ರಾಣವಾಯು ಪಡೆಯಿತೇನೋ ಎನ್ನುವ ಹಾಗೆ ಜ್ವಾಲೆಯ ರೂಪವನ್ನ ಪಡೆಯಿತು. ಶಿವ! ಏನಾಯಿತಪ್ಪ? ಏನಾಯಿತು ಮಗು? ಹುಡುಗ ದಿಗ್ಭ್ರಮೆಯಿಂದ ತಾಯಿಯ ಕಡೆಗೆ ನೋಡಿದ. ಆಕೆ ತನ್ನ ತೋಳಿನಿಂದ ಮಗನನ್ನು ಬಳಸಿ ಅವನ ತಲೆಯನ್ನು ಎದೆಗೆ ಅಪ್ಪಿಕೊಂಡಳು. ಸಂತೈಸುವ ಆಕೆಯ ಧ್ವನಿ ಕೇಳಿಸುತ್ತಿತ್ತು. ಸಹಾನುಭೂತಿ ಮತ್ತು ಮಮತೆಯ ಮೃದು ಧ್ವನಿ. ಏನೂ ಆಗಿಲ್ಲ ಮಗು, ನಾನಿದ್ದೇನೆ. ನಾನು ನಿನ್ನ ಜೊತೆ ಇದ್ದೀನಲ್ಲ. ಬಹಳ ಹೊತ್ತಿನಿಂದ ತಡೆಹಿಡಿದಿದ್ದ ಕಣ್ಣೀರು ಹೊರಸೂಸಿದ ನಂತರ ಹುಡುಗನ ಸೆಟೆದಿದ್ದ ಮೈ ಸಡಿಲವಾಯಿತು. ಭಯವೂ ಮಾಯವಾಯಿತು. ಏನಾಯಿತು ಮಗು? ಮತ್ತೆ ಅದೇ ದುಸ್ವಪ್ನವೇ? ಹುಡುಗ ಹೌದೆಂದು ತಲೆಯಾಡಿಸಿದ. ಕಣ್ಣೀರು ಕೋಪದ ಮಹಾಪೂರವಾಯಿತು. ನಿನ್ನದೇನೂ ತಪ್ಪಿಲ್ಲ. ನೀನೇನು ಮಾಡಬೇಕಾಗಿತ್ತು ಮಗು? ಆ ರಕ್ಕಸ ನಿನಗಿಂತ 3 ಪಟ್ಟು ದೊಡ್ಡವನಾಗಿದ್ದ, ಶಕ್ತಿಶಾಲಿಯಾಗಿದ್ದ. ಹುಡುಗ ಮೌನವಾಗಿದ್ದ. ಸ್ವಲ್ಪ ಬಿಗಿಯಾದ. ತಾಯಿ ಆತನ ಮುಖದ ಮೇಲೆ ಮೃದುವಾಗಿ ಕೈಯಾಡಿಸುವುದನ್ನು, ಅವನ ಕಣ್ಣೀರನ್ನು ಒರೆಸುವುದನ್ನು ಮುಂದುವರಿಸಿದಳು. ನಿನ್ನ ಹತ್ಯೆಯೇ ಆಗಬಹುದಿತ್ತು. ಹುಡುಗ ತುಸು ಹಿಂದಕ್ಕೆ ಸರಿದ. ಹಾಗಾಗಿದ್ದರೆ ಚೆನ್ನಾಗಿತ್ತು. ನನಗೆ ಅದೇ ಗತಿ ಸರಿ. ತಾಯಿಗೆ ಆಘಾತವೆನಿಸಿ ಆಕೆ ಮೌನವಾದಳು. ಮಗ ವಿನಯವಂತ ಹುಡುಗ. ತನ್ನೆದುರು ಎಂದೂ ಧ್ವನಿ ಎತ್ತರಿಸಿ ಯಾವತ್ತಿಗೂ ಮಾತಾಡಿದವನಲ್ಲ. ತನ್ನ ಮನಸ್ಸಿನಲ್ಲಿ ಸುಳಿದ ಆಲೋಚನೆಯನ್ನು ತಕ್ಷಣವೇ ತೊಡೆದು ಹಾಕಿ ಆಕೆ ಮಗುವಿನ ಮುಖವನ್ನು ಪ್ರೀತಿಯಿಂದ ತಡವುತ್ತಾ, ಇನ್ನೊಮ್ಮೆ ಹಾಗೆ ಹೇಳಿಯಾ ಶಿವ? ನೀನು ಸತ್ತಿದ್ದರೆ ನನ್ನ ಗತಿ ಏನಾಗುತ್ತಿತ್ತು? ಶಿವ ತನ್ನ ಪುಟ್ಟ ಮುಷ್ಟಿಯನ್ನು ಬಿಗಿದು ತನ್ನ ಹಣೆಗೆ ಗುದ್ದಿಕೊಂಡ. ತಾಯಿ ಅವನ ಕೈಯನ್ನು ತಡೆಯುವವರೆಗೆ ಗುದ್ದಿಕೊಳ್ಳುತ್ತಲೇ ಇದ್ದ. ಅವನ ಹುಬ್ಬುಗಳ ನಡುವೆ ಕೋಪ.
Sample complete. Ready to continue?